ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ನಾವು tan 4x ಅನ್ನು ಪ್ರೂವ್ ಮಾಡೋಣ. ತುಂಬ ಸುಲಭವಾಗಿ ಪ್ರೂವ್ ಮಾಡುವುದು ಹೇಗೆ ಎಂದು ಹೇಳ್ಕೊಡ್ತೀನಿ. ಹಾಗೆ ನಾನು ಹಾಕುವ ವಿಡಿಯೋ ಎಲ್ಲರಿಗಿಂತ ಮೊದಲು ನೋಡಲು ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಬನ್ನಿ ಈಗ tan 4x ಅನ್ನು ಪ್ರೂವ್ ಮಾಡೋಣ. sin 5x ಪ್ಲಸ್ sin 3x ಯಾವ ಥರ ಇದೆ? sin c ಪ್ಲಸ್ sin d ಈ ಥರ ಇದೆ ಅಲ್ವಾ ಫಾರ್ಮುಲಾ. ಈ ಫಾರ್ಮುಲಾ ಗೊತ್ತಲ್ಲ, ಆ ಫಾರ್ಮುಲಾ ಹಾಕೊಳ್ಳೋಣ. ಏನು sin c ಪ್ಲಸ್ sin d ಫಾರ್ಮುಲಾ? 2 sin of c ಪ್ಲಸ್ d by 2 ಇಂಟು cos of c ಮೈನಸ್ d by 2. ಓಕೆ, ಡಿವೈಡೆಡ್ ಬೈ ಇದು cos c ಪ್ಲಸ್ cos t ಫಾರ್ಮುಲಾ ಥರ ಇದೆ. ಏನು cos c ಪ್ಲಸ್ cos t ಫಾರ್ಮುಲಾ? 2 cos c ಪ್ಲಸ್ d by 2 ಇಂಟು cos c ಮೈನಸ್ d by 2. ಓಕೆ, ಈಗ 2 sin c ಜಾಗದಲ್ಲಿ ಏನಿದೆ 5 ಇದೆ, d ಜಾಗದಲ್ಲಿ 3 ಇದೆ. c ಇರೋ ಜಾಗದಲ್ಲೆಲ್ಲ 5 ಹಾಕಬೇಕು, d ಇರೋ ಜಾಗದಲ್ಲೆಲ್ಲ 3 ಹಾಕ್ಬೇಕು. ಈಗ 2 sin c ಜಾಗದಲ್ಲಿ ಏನಿದೆ 5 ಇದೆ, 5x ಪ್ಲಸ್ d ಜಾಗದಲ್ಲಿ 3x ಡಿವೈಡೆಡ್ ಬೈ 2 ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಇಂಟು ಕಾಸ್ ಸಿ ಜಾಗದಲ್ಲಿ 5 ಇದೆ, 5x ಮೈನಸ್ ಇಲ್ಲಿ ಮೈನಸ್ ಇದೆ ನೋಡಿ, ಮೈನಸ್ ಡಿ ಜಾಗದಲ್ಲಿ 3x ಇದೆ, 3x ಡಿವೈಡೆಡ್ ಬೈ 2 ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಓಕೆ, ಡಿವೈಡೆಡ್ ಬೈ 2 ಅಲ್ಲೇ ಕೊಟ್ಟಿದ್ರು ನೋಡಿ, ಫಾರ್ಮುಲಾದಲ್ಲೇ ಐತಲ್ಲ ಅದೇ ಥರ ಬರ್ಕೊಳ್ಳಿದ್ದೀವಿ. 2 ಕಾಸ್ ಸಿ ಜಾಗದಲ್ಲಿ ಏನಿದೆ ನೋಡಿ, ಇಲ್ಲಿ 5 ಇದೆ, ಇಲ್ಲಿ 5x ಪ್ಲಸ್ ಡಿ ಜಾಗದಲ್ಲಿ 3x ಇದೆ, 3x ಡಿವೈಡೆಡ್ ಬೈ 2 ಇಂಟು ಕಾಸ್ ಸಿ ಜಾಗದಲ್ಲಿ 5x ಇದೆ, 5x ಮೈನಸ್ ಡಿ ಜಾಗದಲ್ಲಿ 3x ಇದೆ ಡಿವೈಡೆಡ್ ಬೈ 2. ಓಕೆ, ಇದೇನು ಫಾರ್ಮುಲಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೇಳಿ, ಇದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ತುಂಬ ಸುಲಭವಾಗಿ ಹೇಗೆ ನೆನಪಿಟ್ಕೊಳ್ಳೋದು ಅಂತಲೂ ಹೇಳ್ಕೊಡ್ತೀನಿ. ಇದು ನಿಮ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲಿ ನೋಡಿ, ಇಲ್ಲಿ 2 ಹಂಗೆ ಬರ್ಕೊತಾ ಇದ್ದೀನಿ, ಸೈನ್ ಹಂಗೆ 5x ಪ್ಲಸ್ 3x ಏನಾಗುತ್ತೆ 8x ಡಿವೈಡೆಡ್ ಬೈ 2 ಹೇಗಿದೆ ಹಾಗೆ ಬರ್ಕೊತಿದ್ದೀನಿ. ಇಂಟು ಕಾಸ್ 5x ಮೈನಸ್ 3x 2x ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಕಾಸ್ 5x ಪ್ಲಸ್ 3x 8x ಡಿವೈಡೆಡ್ ಬೈ 2 ಇಂಟು ಕಾಸ್ 5x ಮೈನಸ್ 3x ಬೈ 2x ಡಿವೈಡೆಡ್ ಬೈ 2. ಓಕೆ, ಈಗ ಡಿವೈಡ್ ಮಾಡಿ ನೋಡಿ, 2 1s 2 4s, 2 1s ಇದು ಕ್ಯಾನ್ಸಲ್ ಆಗುತ್ತೆ, ಇದು 2 1s 2 4s, ಇದು 2 1s ಕ್ಯಾನ್ಸಲ್ ಆಗುತ್ತೆ. ಈಗೇನೇನು ಉಳಿಯುತ್ತೆ ಅವೆಲ್ಲ ಬರ್ಕೊತ ಹೋಗಿ. 2 sin 4x ಇಂಟು ಕಾಸ್ 1x ಅಂತೈತೆ, ಕಾಸ್ x ಅಂತ ಬರೆದ್ರು ಏನು ತೊಂದರೆ ಏನಿಲ್ಲ, ಡಿವೈಡೆಡ್ ಬೈ 2 ಕಾಸ್ 4x ಇಂಟು ಕಾಸ್ 1x ಐತೆ, ಕಾಸ್ x ಅಂತ ಬರೀಬೇಕು. ಕಾಸ್ x ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್, ಸೈನು ಕಾಸ್ ಏನಾಗುತ್ತೆ ಟ್ಯಾನ್ ಆಗುತ್ತೆ, ಟ್ಯಾನ್ 4x ಅಂದರೆ 4x RHS ಬಂತು. ಇಲ್ಲಿ LHS ಅಂತ ಹಾಕಿ ಮಾಡಬೇಕು. ಪ್ರೂವ್ ದಟ್ ಅಂತ ಕೇಳೋರಲ್ಲ, ನಾನು ಮರ್ತ್ಬಿಟ್ಟೆ, ಇಲ್ಲಿ LHS ಅಂತ ಹಾಕಿ ಪ್ರೂವ್ ಮಾಡಬೇಕು. LHS ಇನ್ನು RHS ಬಂತು. ಓಕೆ, ಥ್ಯಾಂಕ್ ಯು. ಹೀಗೆ ನನ್ನ ಎಲ್ಲ ವಿಡಿಯೋ ನೋಡುವಾಗ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್.